ಹಲೋ ನನ್ನ ಆತ್ಮೀಯ ಸ್ನೇಹಿತರೆ, ನಮ್ಮದು ಸಂಸ್ಕೃತಿಯ ನಾಡು. ಹಾಗೆ ಹಬ್ಬಗಳಿಗೇನು ಕೊರತೆ ಇಲ್ಲ ರೀ. ಆ ಹಬ್ಬಗಳ ಸಾಲಿಗೆ ಮೊದಲು ಸೇರುವುದೇ ಈ ಶ್ರಾವಣ ಮಾಸದಲ್ಲಿ ಪ್ರಾರಂಭವಾಗೋ ವರಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ ಅಂತ ಹೆಸರಿನಲ್ಲೇ ನಮಗೆ ಎಷ್ಟು ಅದ್ಭುತವಾದ ಒಂದು ವಿಷಯ ಇದೆ ನೋಡಿ. ವರ ಗಿಫ್ಟ್ ಅಲ್ವಾ? ಸೊ ಹೀಗೆ ಲೋಕಾರೂಢಿಯಲ್ಲಿ ಒಂದು ಕತೆ ಜನಜನಿತವಾಗಿದೆ. ನೀವೆಲ್ಲರೂ ಆಲ್ಮೋಸ್ಟ್ ಕೇಳಿರ್ತೀರ ಈ ಕಥೆಯನ್ನು. ಒಮ್ಮೆ ಹೀಗೆ ಲಕ್ಷ್ಮಿ ಮತ್ತು ಶನೀಶ್ವರ ಸ್ವಾಮಿ ಎದುರಿಗೆ ಬದ್ರಿಗೆ ಸಿಕ್ಕಿದಾಗ ಅವರಿಬ್ರಿಗೂ ವಾಗ್ವಾದ ಸ್ಟಾರ್ಟ್ ಆಯಿತು. ನಮ್ಮಿಬ್ಬರಲ್ಲಿ ಯಾರು ಮೇಲು, ಯಾರು ಶ್ರೇಷ್ಠರು ಅಂತ ಒಂದು ಸ್ಪರ್ಧೆಗಿಳಿದ್ರು. ವಾದ ಹೀಗೆ ನಡೀತಾ ಇತ್ತು. ಆ ವಾದ ಕೊನೆಗೊಳ್ಳೇ ಇಲ್ಲ. ಸರಿ, ಈ ವಾದಕ್ಕೆ ಒಬ್ರು ನ್ಯಾಯ ಕೊಡೋರು ಬೇಕಲ್ವೇ? ಆ ನ್ಯಾಯ ಹುಡ್ಕೊಂಡು ನಾರದ ಮಹಾಮುನಿಗಳ ಹತ್ರ ಹೋದ್ರು. ನಾರದ ಮಹಾಮುನಿಗಳು ಮೊದಲೇ ಸಂಕಷ್ಟಕ್ಕೆ ಬಿದ್ರು. ಯಾಕೆ ಹೇಳಿ? ಇಬ್ರು ಡೇಂಜರಸ್ಸೇ, ಯಾರನ್ನ ಎದುರು ಹಾಕೊಂಡ್ರು ಕಷ್ಟನೇ. ಸರಿ ಆಯಿತು, ಸ್ವಲ್ಪ ನನಗೆ ಸಮಯ ಕೊಡಿ ಅಂತ ಇಬ್ಬರ ಹತ್ರನೂ ಕೇಳಿದ್ರು. ಆಯಿತು ಅಂತ ಇಬ್ಬರು ಒಪ್ಪಿಗೆ ನೀಡಿದರು. ಸರಿ, ಒಮ್ಮೆ ಹಾಗೆ ಮುಂದೆ ಹೋಗಿ ಹಿಂದೆ ಬನ್ನಿ, ನಡ್ಕೊಂಡು ಬನ್ನಿ ಅಂತ ನಾರದ ಮಹಾಮುನಿಗಳು ಇಬ್ರಿಗೂ ಹೇಳಿದ್ರು. ಹಾಗೆ ನಡೆಯುವಾಗ ಇಬ್ಬರು ಮುಂದೆ ಹೋದ್ರು ನಡ್ಕೊಂಡು, ಮತ್ತೆ ಬನ್ನಿ ಅಂತ ಕರೆದ್ರು. ಮತ್ತೆ ವಾಪಸ್ ಬಂದರು. ಆಮೇಲೆ ಹೀಗೆ ಹೇಳಿ ಯಾರು ಇಬ್ಬರಲ್ಲಿ ಶ್ರೇಷ್ಠರು ಅಂತ. ಆಗ ನಾರದ ಮಹಾಮುನಿಗಳು ಸ್ವಲ್ಪ ಹಾಗೇ ತಲೆ ಕೆರ್ಕೊಂಡು ಹೇಳಿದ್ರು ಮಹಾಲಕ್ಷ್ಮಿಯವ್ರಿಗೆ, ಬರುವಾಗ ಲಕ್ಷ್ಮಿ ತುಂಬ ಶ್ರೇಷ್ಠಳು, ತುಂಬ ಶ್ರೇಷ್ಠಳು, ಒಳ್ಳೆಯದಾಗತ್ತೆ ಆ ಥರ. ಸರಿ, ಶನೀಶ್ವರ ಸ್ವಾಮಿ ಹೋಗುವಾಗ ಶ್ರೇಷ್ಠನು. ಅವನು ಹೋಗುವಾಗ ನಮ್ಮ ಕರ್ಮಾನುಸಾರ ನಾವು ಏನೇನು ಕರ್ಮ ಮಾಡಿದ್ದೀವಿ, ನ್ಯಾಯ ಧರ್ಮ ಏನೇನೆಲ್ಲ ಪರಿಪಾಲನೆ ಮಾಡಿದ್ದೀವಿ, ಏನು ತಪ್ಪು ಮಾಡಿದ್ದೀವಿ, ಅದಕ್ಕೆ ಕರೆಕ್ಟಾಗಿರೋ ಅಂಥ ನ್ಯಾಯವನ್ನು ಕೊಟ್ಟು ನ್ಯಾಯಾಧೀಶನ ಥರ ಕೆಲಸ ಮಾಡ್ತಾನೆ. ಸೊ ಹಾಗಾಗಿ ಇಬ್ಬರೂ ಅಷ್ಟೇ, ಇಬ್ಬರೂ ಶ್ರೇಷ್ಠರೇ. ಅದರಲ್ಲಿ ಲಕ್ಷ್ಮಿ ಬರುವಾಗ, ಶನೀಶ್ವರ ಸ್ವಾಮಿ ಹೋಗುವಾಗ ಶ್ರೇಷ್ಠರು ಅಂತ ನ್ಯಾಯವನ್ನು ತೀರ್ಮಾನ ಮಾಡಿದರು. ಈ ನ್ಯಾಯ ಇಬ್ಬರಿಗೂ ಸಮ್ಮತಿಯಾಯಿತು. ನಿಮಗೂ ಈ ನ್ಯಾಯ ಸರಿ ಅನ್ನಿಸ್ತಾ? ನಮಗೆ ಯಾವಾಗಲೂ ಅಷ್ಟೇ, ನಮಗೆ ಹಣ ಬರುವಾಗ ಖುಷಿ ಅನಿಸುತ್ತೆ, ಮತ್ತು ಈ ಬೇರೆ ಎಲ್ಲದನ್ನು ನಾವು ಮರೆತು ಹೋಗ್ತೀವಿ. ಆದರೆ ಬರುವಾಗ ಹಣ ನಮಗೆಲ್ಲ ಸಿರಿ ಸಂಪತ್ತನ್ನು, ಬೇಕಾಗಿರೋ ಎಲ್ಲ ಸೌಲಭ್ಯಗಳನ್ನು ತಂದುಕೊಡುತ್ತೆ. ಆದರೆ ನಮ್ಮ ಕಷ್ಟದಲ್ಲಿರುವಾಗ ಮಾತ್ರ ನಮಗೆ ನಿಜವಾದ ವ್ಯಕ್ತಿಗಳ ಅಥವಾ ವ್ಯಕ್ತಿತ್ವದ ವಿಕಸನ ಆಗೋದು ಅಥವಾ ಅದರ ಪರಿಚಯ ಆಗೋದು ಆವಾಗಲೇ. ಸೊ ಹಾಗಾಗಿ ಶನೀಶ್ವರ ಸ್ವಾಮಿಯೂ ಒಂದು ಶ್ರೇಷ್ಠರೇ, ಹಾಗೆ ಮಹಾಲಕ್ಷ್ಮಿ, ಮಹಾತಾಯಿ ಲಕ್ಷ್ಮಿ ಕೂಡ ಶ್ರೇಷ್ಠರೇ. ಇವತ್ತಿನ ಈ ಕತೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿರಬೇಕು ಅನ್ಕೊಂತೀನಿ. ಓಕೆ, ಆಯಿತಾ? ಬಾಯ್ ಬಾಯ್.